ದಲಿತರ ಭೂಮಿಗೆ ಮೇಲ್ವರ್ಗದವರ ಅಡ್ಡಿ, ತುರುವೇಕೆರೆಯಲ್ಲಿ ಪ್ರತಿಭಟನೆಯ ಎಚ್ಚರಿಕೆ. ಹೈಕೋರ್ಟ್ ಆದೇಶವಿದ್ರೂ ಭೂಮಿ ಹಸ್ತಾಂತರಕ್ಕೆ ಅಡ್ಡಿ, ಅಧಿಕಾರಿಗಳಿಗೆ ಎಚ್ಚರಿಕೆ. ಪ್ರಭಾವಿಗಳ ಒತ್ತಡಕ್ಕೆ ಮಣಿದ್ರೆ ತಾಲೂಕು ಕಚೇರಿ ಮುಂದೆ ಧರಣಿ. ದಲಿತರ ಭೂಮಿ ಕಬಳಿಸುವ ಸಂಚು ನಡೆಯುತ್ತಿದೆ ಎಂದು ಕುಡಕೇನಹಳ್ಳಿ ಜಗದೀಶ್ ಕಿಡಿ. 6 ಎಕರೆ ಜಮೀನಿನ ಹಕ್ಕಿಗಾಗಿ ಮುಂದುವರಿದ ಕಾನೂನು ಸಮರ. ನಮಸ್ತೆ, ನೀವು ನೋಡ್ತಾ ಇದ್ದೀರಿ ರಾಷ್ಟ್ರ ಕ್ರಾಂತಿ ನ್ಯೂಸ್. ತುರುವೇಕೆರೆ ತಾಲೂಕಿನಲ್ಲಿ ದಲಿತರಿಗೆ ಮಂಜೂರಾದ ಜಮೀನಿನ ಹಕ್ಕಿಗಾಗಿ ದಶಕಗಳ ಕಾಲ ನಡೆದ ಕಾನೂನು ಸಮರ ಈಗ ಬೀದಿಗೆ ಬಂದಿದೆ. ಹೈಕೋರ್ಟ್ ಆದೇಶವಿದ್ರೂ ಭೂಮಿ ಬಿಟ್ಟುಕೊಡಲು ಮೇಲ್ವರ್ಗದವರ ಅಡ್ಡಿ, ಅಧಿಕಾರಿಗಳು ಒತ್ತಡಕ್ಕೆ ಮಣಿದ್ರೆ ತಾಲೂಕು ಕಚೇರಿ ಮುಂದೆ ಧರಣಿ ಗ್ಯಾರಂಟಿ. ಏನಿದು ಕಡೇಹಳ್ಳಿ ಕಾವಲ್ ಜಮೀನು ವಿವಾದ? ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್. ತುರುವೇಕೆರೆ ತಾಲೂಕಿನ ದಬ್ಬೇಘಟ್ಟ ಹೋಬಳಿಯ ಕಡೇಹಳ್ಳಿ ಕಾವಲ್ ಗ್ರಾಮದ ಸರ್ವೆ ನಂಬರ್ 3/1 ಈಗ ಬಿಸಿ ಚರ್ಚೆಗೆ ಕಾರಣವಾಗಿದೆ. 1969-70ರಲ್ಲಿ ಗಾಂಧಿ ಗ್ರಾಮದ ವೆಂಕಟಗಿರಿಯಪ್ಪ ಬಿನ್ ವೆಂಕಟಯ್ಯ ಎಂಬುವರಿಗೆ ಸರ್ಕಾರ 6 ಎಕರೆ ಬಗರ್ ಹುಕುಂ ಜಮೀನು ಮಂಜೂರು ಮಾಡಿತು. ಆದರೆ 1971ರಲ್ಲಿ ಇದರಲ್ಲಿ 2 ಎಕರೆ ಜಮೀನನ್ನ ಅಕ್ರಮವಾಗಿ ಕ್ರಯ ಮಾಡಲಾಗಿತ್ತು. ಇದು ಪಿಟಿಸಿಎಲ್ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜಮೀನು ವರ್ಗಾವಣೆ ನಿಷೇಧ ಕಾಯ್ದೆಯ ಉಲ್ಲಂಘನೆಯಾದ್ದರಿಂದ ಮೂಲ ಮಂಜೂರುದಾರರು ನ್ಯಾಯಾಲಯದ ಮೊರೆ ಹೋಗಿದ್ರು. 1999ರಲ್ಲಿ ಎಸಿ ಕೋರ್ಟ್ ಮಂಜೂರಿದಾರ ಪರ ತೀರ್ಪು ಕೊಟ್ಟಿತ್ತು. ಅಷ್ಟೇ ಅಲ್ಲ, ಈ ಪ್ರಕರಣ ಹೈಕೋರ್ಟ್ ಮೆಟ್ಟಿಲೇರಿದ್ರೂ ಕೂಡ ಹೈಕೋರ್ಟ್ ಕೂಡ ಉಪವಿಭಾಗದ ಅಧಿಕಾರಿಗಳ ಆದೇಶವನ್ನ ಎತ್ತಿ ಹಿಡಿದು ಜಮೀನನ್ನ ಮೂಲ ವಾರಸುದಾರಿಗೆ ಹಸ್ತಾಂತರಿಸುವಂತೆ ಸೂಚನೆ ಕೊಟ್ಟಿತ್ತು. ಆದ್ರೆ ಇಷ್ಟೆಲ್ಲ ಕಾನೂನುಬದ್ಧ ದಾಖಲೆಗಳು ಇದ್ರೂ ಕೂಡ ಮೇಲ್ವರ್ಗದ ಪ್ರಭಾವಿ ವ್ಯಕ್ತಿಯೊಬ್ಬರು ತಾಂತ್ರಿಕ ನೆಪವೊಡ್ಡಿ ದಲಿತರ ಜಮೀನನ್ನ ಬಿಟ್ಟುಕೊಡದೆ ದಬ್ಬಾಳಿಕೆ ನಡೆಸುತ್ತಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಇಂದು ಸ್ಥಳಕ್ಕೆ ಬಂದ ತಹಸೀಲ್ದಾರ್ ನೇತೃತ್ವದ ಕಂದಾಯ ಮತ್ತು ಸರ್ವೆ ಇಲಾಖೆ ತಂಡ ಪೊಲೀಸ್ ರಕ್ಷಣೆಯಲ್ಲಿ ಸರ್ವೆ ಕಾರ್ಯ ನಡೆಸಿದೆ. ಈ ವೇಳೆ ಮಾತನಾಡಿದ ಡಿಎಸ್ಎಸ್ ತಾಲೂಕು ಸಂಚಾಲಕ ಕುಡಕೇನಹಳ್ಳಿ ಜಗದೀಶ್, ಅಧಿಕಾರಿಗಳಿಗೆ ನೇರ ಎಚ್ಚರಿಕೆ ಕೊಟ್ಟಿದ್ದಾರೆ. ಕೋರ್ಟ್ ಆದೇಶ ಸ್ಪಷ್ಟವಾಗಿದೆ. ಅಧಿಕಾರಿಗಳು ರಾಜಕಾರಣಿಗಳ ಅಥವಾ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ವರದಿಯನ್ನ ತಿರುಚಿದ್ರೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ಛಲವಾದಿ ಮಹಾಸಭಾ ಸುಮ್ಮನೆ ಕೂರುವುದಿಲ್ಲ. ತಾಲೂಕು ಕಚೇರಿ ಮುಂದೆ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುತ್ತೆ ಅಂತ ಎಚ್ಚರಿಸಿದ್ದಾರೆ. ದಬ್ಬೇಘಟ್ಟ ಹೋಬಳಿ ಕಡೇಹಳ್ಳಿ ಕಾವಲು ಸರ್ವೆ ನಂಬರ್ 3/1ರಲ್ಲಿ ಈ ಹಿಂದೆ PTCL ಆದೇಶದಂತೆ ವೆಂಕಟಗಿರಿಯಪ್ಪ ಬಿನ್ ವೆಂಕಟಯ್ಯ ಅವರಿಗೆ 6 ಎಕರೆ ಜಮೀನು ಮಂಜೂರಾಗಿತ್ತು. ಮಂಜೂರಾದ ಮೇಲೆ 1960-70ನೇ ಇಸ್ವಿಲಿ ಮಂಜೂರಾಗಿತ್ತು. 71ರಲ್ಲಿ ಅವರು ಕೈ ಕೊಡ್ತಾರೆ ಒಬ್ಬ ವ್ಯಕ್ತಿಗೆ. ಕೈ ಕೊಟ್ಟ ಮೇಲೆ ಅವರು PTCL ಆಕ್ಟ್ ಪ್ರಕಾರ ಮತ್ತೆ ಕೋರ್ಟ್ಗೆ ಕೇಸ್ ಹಾಕೊಂತಾರೆ. ಕೇಸ್ ಹಾಕೊಂಡ್ಮೇಲೆ ಅವರಂತೆ 2 ಎಕರೆ ಜಮೀನೇನೋ ಕೈ ಕೊಟ್ಟಿರ್ತಾರೆ ಒಬ್ಬ ವ್ಯಕ್ತಿಗೆ. ಅವ್ರ ಮೇಲೆ PTCL ಪ್ರಕರಣನ ದಾಖಲಿಸ್ಕೊಂಡು 1990 ತನಕ PTCL ಪ್ರಕರಣ ನಡೆದು 99ರಲ್ಲಿ ಇವರಂತೆ ಆಗುತ್ತೆ. ಏನು ವೆಂಕಟಗಿರಿಯಪ್ಪ ಇರ್ತಾರಲ್ಲ, ಅವರಷ್ಟೊತ್ತಿಗೆ ಮರಣ ಹೊಂದಿರ್ತಾರೆ. ಅವರಂತೆ ಅವರ ವಾರಸುದಾರರಿಗಾಗುತ್ತೆ. ವಾರಸುದಾರರಾದ್ಮೇಲೆ ಸನ್ಮಾನ್ಯ AC ಅವರ ಆದೇಶದ ಮೇರೆಗೆ ಅವರೇ ಸ್ಥಳದಲ್ಲಿ ಹಾಜರಿದ್ದು 2 ಎಕರೆ ಒತ್ತುವರಿ ಜಾಗ ಮಾಡಿರ್ತಕ್ಕಂಥ ಜಾಗನ ಇದು ಬಿಡಿಸ್ಕೊಡ್ತಾರೆ. ಅವಾಗ 99ರಲ್ಲಿ ಬಿಡಿಸ್ಕೊಡ್ತಾರಂತೆ. ಆ ನಂತರ ಏನಾಗುತ್ತೆ, ಇದು ಕೆಲವಾರು ತಾಂತ್ರಿಕ ದೋಷಗಳು, ಕೆಲವಾರು ದಾಖಲಾತಿಗಳ ಆಧಾರದ ಮೇಲೆ ಮತ್ತೆ ಈ ಜಮೀನನ್ನು ಅತಿಕ್ರಮ ಪ್ರವೇಶ ಮಾಡಿರ್ತಾರೆ. ಅವರು ಅತಿಕ್ರಮ ಪ್ರವೇಶ ಮಾಡಿ ಅವತ್ತಿಂದ ಇವತ್ತಿನವರೆಗೂ ಇವರಿಗೆ ಸ್ವಾಧೀನ ಇರೋದಿಲ್ಲ. ಈಗೇನಾಗಿದೆ, ಇದು ಈ ಪ್ರಕರಣ AC ಯಿಂದ DC ಯಿಂದ ಮತ್ತು ಹೈಕೋರ್ಟ್ ತನಕ ಹೋಗಿ ಹೈಕೋರ್ಟಲ್ಲೂ ಕೂಡ PTCL ಆದೇಶ ಏನಾಗಿದೆಯೋ ಅದೇ ರೀತಿ ಇವರಿಗೆ ಜಮೀನನ್ನು ಬಿಡಿಸ್ಕೊಡ್ಬೇಕು ಅನ್ನೋ ಒಂದು ಮರು ಆದೇಶ ಬಂದಿರೋದ ಒಂದು ಪ್ರಯುಕ್ತ ತುರುವೇಕೆರೆ ತಾಲೂಕಿನ ತಹಶೀಲ್ದಾರ್ ಅವರ ಒಂದು ಆದೇಶದಂತೆ ಈ ದಿನ RI, VA ಮತ್ತು ಪೊಲೀಸ್ ಸಿಬ್ಬಂದಿ ಮತ್ತು ನಮ್ಮ ಕರ್ನಾಟಕ ದಲಿತ ಸಂಘ ಸಮಿತಿ ವತಿಯಿಂದ ಇಲ್ಲಿ ಅಳತೆ ಕಾರ್ಯಕ್ಕೆ ಬಂದಿರ್ತಾರೆ. ಈ ಅಳತೆ ಕಾರ್ಯಕ್ಕೆ ಬಂದು ಈ ವಾಸ್ತವ ಸ್ಥಿತಿ ಏನಿದೆ, ಇಲ್ಲಿ PTCL ಪರವಾಗಿದೆಯಾ, PTCL ವಿರುದ್ಧವಾಗಿದೆಯಾ, ಇಲ್ಲ ಇಲ್ಲಿ ವಾಸ್ತವ ಏನಿದೆ ಅನ್ನೋದನ್ನ ಸರ್ವೇಯರು ಈಗ ಈ ಒಂದು 2 ಜಮೀನುಗಳನ್ನ ಅಳತೆ ಮಾಡಿಕೊಂಡು ಆ ಜಮೀನಿನ ವಿಸ್ತೀರ್ಣನ ಒಂದು ನಿಖರವಾಗಿ ಅಳತೆ ಮಾಡಿ ತಹಶೀಲ್ದಾರ್ಗೆ ವರದಿ ಮಾಡ್ತೀನಿ ಅಂತ ಹೋಗಿದ್ದಾರೆ. ಆ ತಹಶೀಲ್ದಾರ್ಗೆ ವರದಿ ಮಾಡಿದ ನಂತರ ಇಲ್ಲಿಯ ವಾಸ್ತವ ಏನು ಅಂತ ನಮಗೆ ಗೊತ್ತಾಗುತ್ತೆ. ಏಕೆಂದರೆ ಈ ಅಳತೆ ಮಾಡಿರೋದು ತಹಶೀಲ್ದಾರ್ಗಳು, ಸರ್ವೇಯರ್ಗಳು, ನಾವುಗಳು ಯಾರೂ ಅಲ್ಲ. ಹಾಗಾಗಿ ಈ ವಾಸ್ತವಾಂಶ ಈಗ ವರದಿ ಸರ್ವೇಯರ್ ವರದಿಯಂತೆ ತಹಶೀಲ್ದಾರ್ಗೆ ವರದಿ ಹೋಗುತ್ತೆ. ಆ ನಂತರ ಇಲ್ಲಿ ವಾಸ್ತವ ಏನಿದೆ, ಯಾರು PTCL ಆಕ್ಟ್ ಪ್ರಕಾರ ಇದನ್ನ PTCL ಆದೇಶನ ಉಲ್ಲಂಘನೆ ಆಗಿದೆಯೋ ಇಲ್ಲ PTCL ಆದೇಶದ ಪ್ರಕಾರನೇ ಇದೆಯೋ ಅದು ವಾಸ್ತವ ವಿಷಯ ಗೊತ್ತಾಗುತ್ತೆ. ಆ ನಂತರ ಈ ವಿಚಾರ ಎಲ್ಲ ಗೊತ್ತಾದ ಮೇಲೆ ಈ PTCL ಆದೇಶ ವಿರುದ್ಧ ಆಗಿದ್ದರೆ ಏನಿಲ್ಲಿ ಒಂದು ವಾಸ್ತವವಾದ ಒಂದು ಅಂಶ
PTCL ಆದೇಶ ವಿರುದ್ಧ ಆಗಿದ್ದರೆ ಸ್ವಾಭಾವಿಕವಾಗಿ PTCL ಆದೇಶನ ಎಲ್ಲರೂ ಗೌರವಯುತವಾಗಿ ನ್ಯಾಯಾಲಯಕ್ಕೆ ತಲೆಬಾಗಿ ಅದನ್ನು ಪಾಲಿಸಲೇಬೇಕಾಗುತ್ತೆ. ಪಾಲಿಸಲಿಲ್ಲ ಅಂದರೆ ಕಾನೂನು ಮೂಲಕ ಅದನ್ನ ನಾವು ಮುಂದುವರಿಬೇಕಾಗುತ್ತೆ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಅಕಸ್ಮಾತ್ ಏನಾದ್ರು ಇದು PTCL ಆದೇಶ ಕರೆಕ್ಟಾಗಿತ್ತು ಅಂತಂದರೆ ಯಾವುದು ಏನೂ ಸಮಸ್ಯೆ ಇಲ್ಲ, ಇಲ್ಲಿ ಗೊಂದಲ ಇಲ್ಲ. ಈಗ ಏನಿದ್ರು ನಾವು ತಹಶೀಲ್ದಾರರ ಹತ್ರ ಈ ವರದಿ ಏನಿದೆ, ಯಾರ್ಯಾರು ಇದರಲ್ಲಿ ಅತಿಕ್ರಮ ಪ್ರವೇಶ ಮಾಡಿದ್ದಾರೆ, ಇಲ್ಲ ವಾಸ್ತವವಾಗಿ ಎಲ್ಲರೂ ಅವರವರ ವಿಸ್ತೀರ್ಣದಂತೆ ಇದ್ದಾರೆ ಅನ್ನೋದು ಈ ವರದಿಯಲ್ಲಿ ಗೊತ್ತಾಗುತ್ತೆ. ಏನು ಮಾಹಿತಿಯನ್ನು ಕೊಟ್ಟಿಲ್ಲ ಅವ್ರಿಗೆ, ಮಾಹಿತಿಯನ್ನು ಕೊಟ್ಟಿಲ್ಲ, ನಮಗೇನು ಈಗ ಮಾಹಿತಿ ಕೊಟ್ಟಿಲ್ಲ. ಈಗ ತಹಶೀಲ್ದಾರರಿಗೆ ಮಾಹಿತಿ ಹೋಗುತ್ತದೆ, ಏಕೆಂದರೆ ಇಲ್ಲಿ ಬಂದಿರೋದು ಬರೀ ಅಳತೆಗೆ ಅಷ್ಟೇ. ಈಗ ಇಲ್ಲಿ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಇರೋದ್ರಿಂದ ಈ ಅಳತೆ ಒಂದು ಕಾರ್ಯ ಮಾಡಿದರೆ, ಅಳತೆ ಕಾರ್ಯ ಮಾಡಿ ಯಾರ್ಯಾರು ಎಷ್ಟು ವಿಸ್ತೀರ್ಣದಲ್ಲಿದ್ದಾರೆ ಅನ್ನೋದು ವಾಸ್ತವ ಅಳತೆ ಮಾಡ್ಕೊಂಡು ಹೋಗಿದ್ದಾರೆ, ತಹಶೀಲ್ದಾರಿಗೆ ವರದಿ ಹೋಗುತ್ತೆ. ಆ ನಂತರ ಇದು PTCL ಆದೇಶ ಉಲ್ಲಂಘನೆ ಆಗಿದೆಯಾ ಅಥವಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಉಲ್ಲಂಘನೆ ಆಗಿದ್ದರೆ ಇದರ ವಿರುದ್ಧ ಮುಂದಿನ ಹೋರಾಟಗಳನ್ನ ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮತ್ತು ಇತರೆ ಪ್ರಗತಿಪರ ವತಿಯಿಂದ ನಾವು ಮಾಡಬೇಕಾಗುತ್ತೆ. ಇದಕ್ಕೆ ಯಾವುದೇ ರೀತಿಯಾಗಿ ಯಾರೂ ಅವಕಾಶ ಮಾಡ್ದೇನೆ ಸೌಹಾರ್ದಯುತವಾಗಿ ಎಲ್ಲರೂ ಭಾರತೀಯರೇ, ಇಲ್ಲಿ ಯಾರೂ ಬೇರೆಯವರಲ್ಲ, ಎಲ್ಲ ರೈತರೇ ಸೌಹಾರ್ದಯುತವಾಗಿ ಬಗೆಹರಿಸ್ಕೊಬೇಕು ಅಂತ ನಾನು ಈ ಮೂಲಕ ಇಲ್ಲಿರ್ತಕ್ಕಂಥ ಎಲ್ಲ ಕೇಳ್ಕೊತೀನಿ. ಎಲ್ಲರ ಹತ್ರ ನಾನು ಅದನ್ನೇ ಕೇಳ್ಕೊಳೋದು, ಇದು ಸೌಹಾರ್ದಯುತವಾದ ಒಂದು ವಾತಾವರಣ, ಯಾರಲ್ಲೂ ಸಂಘರ್ಷಣೆ ಬೇಕಾಗಿಲ್ಲ, ಯಾರಲ್ಲೂ ಘರ್ಷಣೆ ಬೇಕಾಗಿಲ್ಲ. ಏನಾರೋ ಹಂಗಿದ್ರೆ ತಾಂತ್ರಿಕವಾದ ಅಡಚಣೆಗಳಿದ್ನ ಅದನ್ನೆಲ್ಲ ನಿವಾರಿಸ್ಕೊಳ್ಳಿ ಅಂತ ಈ ಮೂಲಕ ಹೇಳ್ಕೊತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದ ಇಲ್ಲಿ ಸಂಘರ್ಷದ ವಾತಾವರಣ ಆಗಬಾರದು ಅಂತ ಈ ಮೂಲಕ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿ ಮತ್ತು ನಮ್ಮ ತಾಲೂಕು ಛಲವಾದಿ ಮಹಾಸಭಾ ವತಿಯಿಂದ ನಾನು ಇಲ್ಲಿ ಕೇಳ್ಕೊತಾ ಇದ್ದೀನಿ. ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ಈ ಜಮೀನಿನ PTCL ವಾರಸುದಾರರಿರೋದು ಅವರು ನಿಮಗೆ ಒಂದು ಸಣ್ಣ ವಿಚಾರಣೆ ಹೇಳ್ತೀನಿ. ಕಡೇಳಿ ಕವಲ್ ಸರ್ವೆ ನಂಬರ್ 3. ನಿಮ್ಮ ಹೆಸರು ಹೇಳಿ? ಜೋರ ಮಾತಾಡಿ. ಗಂಗಾಧರ್ ಅಂತ ಈ ಮನೆ ಈ ಜಮೀನಿನ ವಾರಸುದಾರರು. ನಮ್ಮ ತಂದೆಯವರಿಗೆ ಮತ್ತು ಇತರರಿಗೆ ಸರ್ವೆ ನಂಬರ್ 3ರಲ್ಲಿ ತಲಾ 6 ಎಕರೆಯಂತೆ 6 ಜನಕ್ಕೆ ಮತ್ತು 16 ಜನಕ್ಕೆ 1 ಎಕರೆಯಂತೆ ಉಪವಿಭಾಗಾಧಿಕಾರಿಗಳು ಸ್ಪೆಷಲ್ ಉಪವಿಭಾಗಾಧಿಕಾರಿಗಳು ಮಂಜೂರು ಮಾಡಿದ್ವಿ. ಆ ಮಂಜೂರಿಯಂತೆ ನಾವು ಕೂಡ ವಾಸ ಮಾಡ್ತಾರೆ. 1960ರಲ್ಲಿ ಮಂಜೂರು ಮಾಡಿರ್ತಕ್ಕಂಥದ್ದು. 1971ರಲ್ಲಿ ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ. ಸಾಗುವಳಿ ಚೀಟಿ ಎಲ್ಲರಿಗೂ ಕೂಡ ಕೊಟ್ಟಿದ್ದಾರೆ. ಸಾಗುವಳಿ ಚೀಟಿಯಲ್ಲಿ ಕೊಟ್ಟ ತಿಂಗಳಿನಲ್ಲೇ ಈ 2 ಎಕರೆನ ಅಕ್ಟೋಬರ್ 1 ಎಕರೆ, ಡಿಸೆಂಬರ್ 1 ಎಕರೆ, 2 ಎಕರೆನ ಕ್ರಯಕ್ಕೆ ಬೋರೇಗೌಡ ಮತ್ತು ಶಿವೇಗೌಡ ಅನ್ನೋರು ಬರ್ಸ್ಕೊಂಡಿದ್ದಾರೆ. ಈ 2 ಎಕರೆ ಸ್ವಾಧೀನ ತಗೊಂಡು ಮತ್ತು ಪಕ್ಕದಲ್ಲಿ ಸರ್ಕಾರಿ ಜಮೀನಿದೆ, ಅದು ರಿಸರ್ವ್ ಫಾರ್ ದಿ ಕನ್ಸ್ಟ್ರಕ್ಷನ್ ಆಫ್ ಸ್ಕೂಲ್ ಬಿಲ್ಡಿಂಗ್ ಆ್ಯಂಡ್ ಪ್ಲೇ ಗ್ರೌಂಡ್ ಅಂತ ಹೇಳ್ಬಿಟ್ಟು 1960ರಲ್ಲೇ ಅದು ಇದಾಗಿರ್ತಕ್ಕಂಥದ್ದು. 1960ರಲ್ಲೇ ಸ್ಪೆಷಲ್ ಎಸ್ಟೇಟ್ ಕಮಿಷನ್ ಸ್ಪೆಷಲ್ ಸರ್ವೇನ ಬಂದು ಅಳತೆ ಮಾಡಿರ್ತಕ್ಕಂಥದ್ದು. ಆ ಸರ್ವೆ ಸ್ಕೆಚ್ ಕೂಡ ಇದೆ. ಮತ್ತು 70ರಲ್ಲಿ ಆಗಿತ್ತು. ಅದು ರೀಗ್ರ್ಯಾಂಟು 87-88ರಲ್ಲಿ ರೀಗ್ರ್ಯಾಂಟ್ ಆಯಿತು. ರೀಗ್ರ್ಯಾಂಟ್ 87-88ರಲ್ಲಿ ಆದಂಥ ಸಂದರ್ಭದಲ್ಲಿ ನಮಗೆ ಸ್ವಾಧೀನ ಕೊಟ್ಟಿರಲಿಲ್ಲ. ಆ ಸ್ವಾಧೀನ ನೀಡದೇ ಇರೋ ಪ್ರಯುಕ್ತ 5/2/1999ರಲ್ಲಿ AC ಅವರು, ಅವರೊಂದಿಗೆ ತಹಸೀಲ್ದಾರು, ಸರ್ವೇಯರು ಮತ್ತು ಪೊಲೀಸ್ ಸಿಬ್ಬಂದಿ ಎಲ್ಲರೂ ಬಂದು ಸ್ವಾಧೀನ ಕೊಟ್ಟರು. ಆ ಸ್ವಾಧೀನಂತೆ ನಾವು ಅನುಭವದಲ್ಲಿದ್ದು, ನಮ್ಮ AC ಅವರಿಗೆ ಸ್ವಾಧೀನ ಕೊಟ್ಟಿದ್ದಾರೆ, ಅದರಂತೆ ನಾವು ಅನುಭವದಲ್ಲಿದ್ದು, ಆ ಅನುಭವದಲ್ಲಿದ್ದಂಥ ಜಮೀನನ್ನು ಈ ನೋಟಿಸ್ ಅಂತ ಬರ್ತದೆ AC ಅವರಿಂದಲೇ ನಮಗೆ ಸ್ವಾಧೀನ ಮತ್ತೆ ನಾವು ಕೇಳಿಲ್ಲ. 3 ಎಕರೆನ ಸ್ವಾಧೀನ ಕೊಡಿ ಅಂತ ಹೇಳ್ಬಿಟ್ಟು AC ಅವ್ರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆ ಆದೇಶದ ಮೇರೆಗೆ ಹೈಕೋರ್ಟ್ಗೆ ಹೋಗಿದ್ದಾರೆ. ಹೈಕೋರ್ಟಲ್ಲಿ ಹೋಗಿ ನಮ್ಮ ಮೇಲೆ 2016ರಲ್ಲಿ ದೌರ್ಜನ್ಯ ಮಾಡಿಕೊಂಡು ಗುಡ್ಸಿ ಹಾಕಿರ್ತಕ್ಕಂಥ ಬೆಂಕಿಯೆಲ್ಲ ನಾಶ ಮಾಡಿ ಆಕ್ರಮಣ ಮಾಡಿಕೊಂಡ್ರು. ಆಮೇಲೆ ಮತ್ತೆ ನಾವು ಕೇಸ್ ಕೂಡ ಹಾಕಿ ಅಟ್ರಾಸಿಟಿ ಕೇಸ್ ಆಗಿದೆ. ಅವರು ನಮ್ಮ ಮೇಲೆ ಕೌಂಟ್ರಿ ಕೇಸ್ ಹಾಕಿರ್ತಾರೆ. ನಮ್ಮ ಜಮೀನೇ AC ಅವರು ಸ್ವಾಧೀನ ಕೊಟ್ಟಿರ್ತಕ್ಕಂಥ ಭೂಮಿನೇ ಆಕ್ರಮಣ ಮಾಡಿ ಮತ್ತೆ ನಮ್ಮ ಮೇಲೆ ಕೇಸ್ ಹಾಕುವಂಥ ರೀತಿ ಇದು ಕೌಂಟ್ರಿ ಕೇಸ್ ಆಗ್ತಕ್ಕಂಥದ್ದು. ಯಾಕೆ ಅದು ಅಲ್ಲದೆ ನಮ್ಮ ಕುಟುಂಬದವ್ರನ್ನ ಹಾಕಿದರೆ ಒಂಥರ ಎಲ್ಲರೂ ಬೇರೆ ಒಂದು ಸುಮಾರು 22 ಜನರ ಮೇಲೆ ಕೇಸ್ ಹಾಕಿರ್ತಕ್ಕಂಥದ್ದು. ಅದರಲ್ಲಿ ರೌಡಿ ಶೀಟು ಬೇರೆ ಯಾರ ಒಡನಾಟ ಆಗಿದ್ರೆ ಅದೊಂಥರ ಎಲ್ಲ ರೌಡಿ ಶೀಟ್ ಹಾಕಿಸಿ ಪ್ರಮುಖ ಇದು ಪ್ರಭಾವ, ರಾಜಕೀಯ ಪ್ರಭಾವದಿಂದಾಗಿ ಈ ಕೆಲಸ ಮಾಡಿರ್ತಕ್ಕಂಥದ್ದು. ಆ ಪ್ರಭಾವ ಬೇರೆ ಇವ್ರ ಮೇಲೆ ಕೇಸ್ ಹಾಕಿದರೆ ಆಲ್ದಾಡ್ತಾರೆ, ಆ ಜಮೀನು ಸವಾಸಿ ಬರಲ್ಲ. ಅವ್ರ ಉದ್ದೇಶ ಏನು, ಜಮೀನು ಸವಾಸಿ ಬರಬಾರ್ದು ಅಂದರೆ ಹಲವಾರು ಕೇಸ್ ಹಾಕ್ಬೇಕು ಅವ್ರ ಮೇಲೆ ಅಂತೇಳಿ ಆ ಕೇಸ್ ಕೂಡ ಹಾಕಿದ್ರು. ನನ್ನ ಮೇಲೂ ಕೂಡ ಹಾಕಿದ್ರು. ಅದು ಹೈಕೋರ್ಟಲ್ಲಿ ಕೂಡ ಆದೇಶ ಆಗಿದೆ. ಈ 5/2/1999ರಲ್ಲಿ ಏನು ಸ್ವಾಧೀನ ಕೊಟ್ಟರು, ಆ ಸ್ವಾಧೀನದ ವಿರುದ್ಧವಾಗಿ ಹೈಕೋರ್ಟ್ಗೆ ಹೋದರು. ಹೈಕೋರ್ಟಲ್ಲಿ ವಜಾ ಮಾಡ್ತು, ಏನೋ ಸ್ಕ್ವಾಶ್ ಮಾಡಾಕ್ತು, ಏನು ರಿಪಿಟೇಷನ್ ಇರೋದ್ರು ವಜಾ ಮಾಡ್ತು. ಅದರಿಂದ ನಾವು ಏನು ತೊಂದರೆ ಇಲ್ಲ, ಹೈಕೋರ್ಟಲ್ಲಿ ಇಲ್ಲ ಅಂತೇಳಿ ನಮ್ಮ ಪಾಡಿ ನಾವು ಅನುಭವದಲ್ಲಿದ್ದು. ಆ ಅನುಭವದಲ್ಲಿದ್ದಂಥ ಜಮೀನನ್ನು ಆಕ್ರಮಣ ಹಾಕಿರ್ತಕ್ಕಂಥ ಉದಿ ಬದಿಗಳನ್ನೆಲ್ಲ ಪೂರ್ಣವಾಗಿ ಸರ್ವನಾಶ ಡಿಮಾಲಿಷ್ ಮಾಡಿರ್ತಕ್ಕಂಥ ಉದಿ ಬದ ಹಾಕಿದ್ದವಲ್ಲ AC ಸ್ವಾಧೀನ ಕೊಟ್ಟ ಮೇಲೆ ಪೂರ್ಣ ಡಿಮಾಲಿಷ್ ಮಾಡಿರ್ತಕ್ಕಂಥದ್ದು. ಆಮೇಲೆ ಮತ್ತೆ ಇದು ಗುಡಿಸಲು ಕೂಡ ಬೆಂಕಿ ಇತ್ತು. ಇಷ್ಟೆಲ್ಲ ಆಗಿ ಮತ್ತೆ ಹೈಕೋರ್ಟಲ್ಲಿ ಮೊನ್ನೆ ಕೂಡ ಆದೇಶ ಆಗಿದೆ. ಏನಂತ ಆದೇಶ ಆಗಿದೆ, ಈ PTCL ಪ್ರಕಾರ ಮರುಮಂಜೂರು ಮಾಡಿರ್ತಕ್ಕಂಥದ್ದು ಸರಿ ಇದೆ.
ಎ ಸಿ ಮಾಡಿರೋದೇ ಸರಿ ಇದೆ. ಆಮೇಲೆ ಇವರು ಎರಡೆರಡು ಸರಿ ಸರ್ವೆ ನಂಬರ್ ಮಾಡಿದ್ದಾರೆ, ಪಾಣಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನು ನೋಡ್ಬಿಟ್ಟು ಹೈಕೋರ್ಟ್ ಮತ್ತು ವಾದ ಮಾಡಿದ್ರು. JDLR ಆದೇಶನೇ ಆಗಿದೆ. JDLR ಆದೇಶ ಅಂದರೆ ಅಲ್ಲಿ ನಮ್ಮ ದಾಖಲೆಗಳೆಲ್ಲ ಹೋಗಿದೆ. ಇವು ಒಂದು ವೇಳೆ ಅವರ ವ್ಯಕ್ತಿಗೆ ಹೋಗಿದ್ದರೆ ಅವ್ರದ್ದು ಮಂಜೂರಾಗಿದೆ ಅಂತ ಹೇಳ್ಬೋದಾಯಿತು. ಆ ಸುದ್ದಿನೇ ಎತ್ತಿಲ್ಲ. ನಮ್ಮ ಡಾಕ್ಯುಮೆಂಟ್ಸ್ಗಳು ಇವನು AC ಕೋರ್ಟಲ್ಲಾಗಲಿ DC ಕೋರ್ಟಲ್ಲಾಗಲಿ ಹೈಕೋರ್ಟಲ್ಲೂ ಕೂಡ ವೆಂಕಟಗಿರಪ್ಪ ವೆಂಕಟರಾಮಯ್ಯ ಮಂಜೂರಾಗಿದೆ ಅಂತ ಹೇಳ್ತದೆ. ಎಷ್ಟು ಎಕರೆ ಆಗಿದೆ? 6 ಎಕರೆ ಮಂಜೂರಾಗಿದೆ. ಅದರಲ್ಲಿ ಪಿಟಿಷನ್ 1 ಎಕರೆ ಒಂದು ಸರಿ ಮತ್ತೊಂದು 1 ಎಕರೆ ರಿಜಿಸ್ಟರ್ ಮಾಡಿಕೊಂಡು 2 ಎಕರೆ ಪಕ್ಕದಲ್ಲಿರ್ತಕ್ಕಂಥದ್ದು 3 ಎಕರೆ ರಿಸರ್ವ್ ಲ್ಯಾಂಡು ಅದಿದೆ. ರೆವಿನ್ಯೂ ಸ್ಕೆಚ್ ಆಸ್ಪತ್ರೆ ರೆವಿನ್ಯೂ ಸ್ಕೆಚ್ ನೋಡಿ ಗೊತ್ತಾಗ್ತದೆ. 67, 68ರಲ್ಲಿ ನಮಗೆ ಸಾಗುವಳಿ ಚೀಟಿ 71ರಲ್ಲಿ ಕೊಡುವಂಥ ಸಂದರ್ಭದಲ್ಲಿ ಆ ರೀತಿಯೇ ಇರ್ತಕ್ಕಂಥ ಏನು 71ರಲ್ಲಿ ಸಾಗುವಳಿ ಚೀಟಿ ಕೊಡುವಾಗ ಅಲ್ಲಿ ಬರೆದಿದ್ದಾರೆ 6 ಎಕರೆ ಕಡೆಯಳ್ಳಿ ಕಾವಲು ಆ್ಯಸ್ ಪರ್ ದಿ ರೆವಿನ್ಯೂ ಸ್ಕೆಚ್ ನಮಗೆ ಕೊಟ್ಟಿರ್ತಕ್ಕಂಥದ್ದು ಮಂಜೂರು ಕಾಪಿ ಕೊಟ್ಟಿರ್ತಕ್ಕಂಥದ್ದು. ಆ ಮಂಜೂರು ಕಾಪಿ ಕೊಟ್ಟಿರೋ ಆಧಾರದ ಮೇಲೆ ಅವರು ನಮ್ಮ ಪಿಟಿಷನ್ ಪ್ರಕಾರ ಮರುಮಂಜೂರು ಮಾಡಿ ಸ್ವಾಧೀನ ಕೊಟ್ಟು 5/2/1999 ಕೊಟ್ಟರು. ಆದರೆ ನಾವು ಅನುಭವದಲ್ಲಿದ್ದಂಥ ಜಮೀನ ಇವರು ಅತಿಕ್ರಮ ಪ್ರವೇಶ ಮಾಡಿರ್ತಕ್ಕಂಥದ್ದು. ಎಷ್ಟು ಒತ್ತುವರಿ ಆಗಿದೆ ಅಂತ ನಿಮಗೆ? ಈಗ ನಮಗೆ AC ಅವರು 1 ಎಕರೆ 12 ಗುಂಟೆ, AC ಅವರು ಇಲ್ಲಿ 28 ಗುಂಟೆ, ಅಲ್ಲಿ ರೋಡ್ ಕೂಡ ಯಾವುದ್ರ ಮೇಲೆ ರಸ್ತೆ ಇದೆಯಲ್ಲ ಬಂಡಿ ಜಾಡು ಅಂತ ಹೇಳ್ಬಿಟ್ಟು ಅದು ನೀವು ಅನುಮತಿ ಮೇಲೆ ಬಿಟ್ಟಿದ್ದೀವಿ ಅಂತೇಳಿ ಅವರೇ ಸ್ಕೆಚ್ ಮಾಡಿ ರೆವಿನ್ಯೂ ಸ್ಕೆಚ್ ಇದೆ. ಆ ಬಂಡಿ ಜಾಡನ್ನು ಕೂಡ ನಾವೇ ಬಿಟ್ಟು ಈಗ 1 ಎಕರೆ 12 ಗುಂಟೆ ನಿಮ್ಮ ಸ್ವಾಧೀನ ಬರಬೇಕು. ಎಸ್, ಅದನ್ನು ಕೂಡ ಈಗ ನೋಟಿಸ್ ಕೊಟ್ಟಿದ್ದಾರೆ. ನಮ್ಗೆ 1 ಎಕರೆ 12 ಕೊಡೆ ಸ್ವಾಧೀನ ಕೊಡಿ ಅಂತ ಹೇಳ್ಬಿಟ್ಟು ಇವತ್ತು 12ನೇ ತಾರೀಕು ಡೇಟ್ ಇಟ್ಟಿದ್ದಾರೆ. ಇವರು ಪೊಲೀಸ್ ಬಂದ್ಬಿಟ್ಟು ಅವರು 1 ಎಕರೆ 12 ಗುಂಟೆ ಅಳತೆ ಮಾಡಿ ಅಂತ ಕೊಟ್ಟರೆ ಬಂದ್ಬಿಟ್ಟು ನಮ್ಮಲ್ಲೇ ವಿವಾದವನ್ನು ಸೃಷ್ಟಿ ಮಾಡೋಕ್ಕೋಸ್ಕರ ಎಲ್ಲಿ ಆ ಕಡೆ ಅಳತೆ ಮಾಡೋಕ್ಕೆ ಹೋಗ್ತಾರೆ. ಬೇರೆಯವ್ರದ್ದು ಅವ್ರಿಗೆ ಬೇರೆಯವ್ರ ಜಮೀನನ್ನ ಅಳತೆ ಮಾಡಬೇಕು ಅಂದರೆ ಆ್ಯಸ್ ಪರ್ ದಿ ರೂಲ್ಸ್ ಪ್ರಕಾರ ನೋಟಿಸ್ ಕೊಡಬೇಕು. ಅವ್ರಿಗೆ ಕೊಟ್ಬಿಟ್ಟು ಅಕ್ಕಪಕ್ಕದಲ್ಲಿ ಅದು ಬಸ್ತು ಏನಿದೆ ಅದು ಮಾಡಬೇಕು. ಅದೊಂದರಲ್ಲಿ ಇವ್ರು ದುರಸ್ತಿ ವಜಾ ಆದ ಮೇಲೆ ಮೂಲ ಮಂಜೂರಿ ಅಂತ ಇಡಬೇಕು. ಮೂಲ ಮಂಜೂರಿ ಅಂತ ಯಾರಿಗೆ ಮಂಜೂರಾಗಿದೆಯೋ ಆ ಮಂಜೂರಿ ಅಂತ ಇಡಬೇಕು. ಆ ಥರ ಇಟ್ಟಿಲ್ಲ. ಹೋಗ್ಬಿಟ್ಟು 2 ಎಕರೆ ವಜಾ ಆಯಿತು ಅಂತ ಹೋಗ್ಬಿಟ್ಟು ಪಾಣಿ ಸೇರಿಸ್ಬಿಟ್ಟಿದ್ದಾರೆ ಅವರಿಗೆ. ಮಂಜೂರಿ ಅಂತ ಮೂಲ ಪಾಣಿನೇ ವಜಾ ಆದಮೇಲೆ ಸರ್ವೆ ನಂಬರ್ 119 ವಜಾ ಆದಮೇಲೆ ಯಾವ ರೀತಿ ಹೋಗ್ಬೇಕು? ಮೂಲ ಮಂಜೂರಿಗೆ ಹೋಗಬೇಕು. ಸರ್ವೆ ನಂಬರ್ 3ಕ್ಕೆ ಹೋಗಬೇಕು. ಆ 3ಕ್ಕೆ ಹೋಗಲಿಲ್ಲ 119 ಅಂತ ಹೇಳಿ ಈ VA ಇವರೆಲ್ಲ ಈ ಅಧಿಕಾರಿಗಳೇ ಮಾಡಿರ್ತಕ್ಕಂಥದ್ದು. ಆಮೇಲೆ ಅದಕ್ಕೆ ಪ್ರಭಾವ ಬೇರೆ. ಈಗ ನಮಗೇನು ನಾವೇನು ಸುಮ್ಮನೆ ಅಣ್ಣ ತಮ್ಮದಿರಿದಂಗಿದ್ದೀವಿ, ಇದುವರೆಗೂ ಯಾವುದೇ ವ್ಯಕ್ತಿ ಕೇಳ್ಕೊಂಬನ್ನಿ ಚೆನ್ನಾಗಿದ್ದೀವಿ. ಇಂಥ ವಿವಾದಗಳು ಸೃಷ್ಟಿ ಮಾಡ್ಕೊಳ್ಳೋದು ಯಾರು ಮಾಡ್ತಾ ಇರೋದು ವಿವಾದನ? ಈ ಸಮಸ್ಯೆ ಬಗೆಹರಿದರೆ ಮುಂದಿನ ಆಮೇಲೆ ನಮ್ಮ ಗ್ರಾಮಸ್ಥರ ಸಮಕ್ಷಮದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸ್ವಾಧೀನ ಕಾಪಿ ಇದೆ, ರೆವಿನ್ಯೂ ಸ್ಕೆಚ್ ಇದೆ. ಆ ಸ್ಕೆಚ್ ನೋಡಿ, ಆ ಸ್ಕೆಚ್ ಅಂತ ಅಳತೆ ಮಾಡಬೇಕಾಯ್ತು ಇವರು. ಅದು ಬಿಟ್ಬಿಟ್ಟು ಅಲ್ಲಿದೆ ಅಂತ ಬಂದು ಅಳತೆ ಮಾಡಿದಾಗುತ್ತಾ? ನಾವು ಜನ ಹೇಳ್ದಂಗೆ ಕೇಳ್ಬೇಕಾ, ಕಾನೂನು ಹೇಳ್ದಂಗೆ ಕೇಳ್ಬೇಕಾ? ಸರ್ಕಾರ ಅಧಿಕಾರಿಗಳು ಆ ಕೆಲಸ ಮಾಡಬೇಕು. ಏನು ಓದಬೇಕು, ಓದ್ಬಿಟ್ಟು ಮಾಡಬೇಕು. ಈ ಸಂದರ್ಭದಲ್ಲಿ ವಾರಸುದಾರ ಗಂಗಾಧರ್, ಛಲವಾದಿ ಮಹಾಸಭಾ ಅಧ್ಯಕ್ಷ ಡೊಂಕಿಹಳ್ಳಿ ರಾಮಯ್ಯ ಸೇರಿ ಹಲವಾರು ದಲಿತ ಮುಖಂಡರು ಉಪಸ್ಥಿತರಿದ್ದರು. ನ್ಯಾಯಕ್ಕಾಗಿ ಆಗ್ರಹ ಮಾಡಿದ್ದಾರೆ. ದಶಕಗಳ ಕಾಲ ಕೋರ್ಟ್ನಲ್ಲಿ ಹೋರಾಡಿ ಗೆದ್ರು ಈಗ ಭೂಮಿ ಪಡೆಯಲು ಮತ್ತೆ ಹೋರಾಟ ಮಾಡಬೇಕಾದ ದುಸ್ಥಿತಿ ಬಂದಿರೋದು ದುರ್ದೈವದ ಸಂಗತಿ. ಅಧಿಕಾರಿಗಳು ಈಗ ನೀಡುವ ವರದಿ ಯಾರ ಪರವಾಗಿರುತ್ತೆ? ಬಡ ದಲಿತ ಕುಟುಂಬಕ್ಕೆ ನ್ಯಾಯ ಸಿಗುತ್ತಾ ಅಥವಾ ಪ್ರಭಾವಿಗಳ ಕೈ ಮೇಲಾಗುತ್ತಾ? ಕಾದು ನೋಡಬೇಕಾಗಿದೆ. ಸುರೇಶ್ ಬಾಬು ಎಂ, ರಾಷ್ಟ್ರಕ್ರಾಂತಿ ನ್ಯೂಸ್, ತುರುವೇಕೆರೆ.